ಸಾಕಷ್ಟು ಹೆಣಗಳಿದೆ ಅಂತ ಹೇಳಿದ್ದ. ಬಟ್ ಈಗ ಏಕಾಏಕಿಯಾಗಿ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾನೆ. ಇದರ ನಡುವೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಏನಾ ಟ್ವಿಸ್ಟ್ ಅಂತ ಹೇಳಿದ್ರೆ, ಅನಾಮಿಕನ ಆರೋಪಕ್ಕೆ ಅತಿ ದೊಡ್ಡ ಬಲ ಸಿಕ್ಕಂತಾಗಿದೆ. ಕಾರಣ ಏನು? SIT ಅಧಿಕಾರಿಗಳ ಮುಂದೆ ಮತ್ತೊಂದಷ್ಟು ಸಾಕ್ಷ್ಯಗಳು ಬಂದಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅನಾಮಿಕನ ಆರೋಪಕ್ಕೆ ಆನೆ ಬಲ ಬಂದಂತಾಗಿದೆ. SIT ಅಧಿಕಾರಿಗಳ ಮುಂದೆ ಸಾಕ್ಷ್ಯಗಳು ಬಂದಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಬಟ್ ನಾನೀಗ 13ನೇ ಸ್ಪಾಟ್ ಬಗ್ಗೆ ಹೇಳ್ತಾ ಇದ್ದೆ. 13ನೇ ಸ್ಪಾಟ್ ಅನ್ನ ಗಮನಿಸಿದ್ರಿ. ಬಟ್ ಇಲ್ಲಿ ಉತ್ಖನನ ಆಗ್ತಾ ಇಲ್ಲ. ದಟ್ಟ ಕಾಡಿನ ಒಳಗಡೆ ಮತ್ತೆ ಉತ್ಖನನಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಕೊನೆ ಕ್ಷಣದಲ್ಲಿ ಯಾಕೆ ಚೇಂಜ್ ಆಯಿತು ಅನ್ನುವ ಕುತೂಹಲ ಇದ್ದೇ ಇದೆ. ಇದರ ನಡುವೆ ಇಡೀ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಈಗ ಸಾಕ್ಷಿದಾರ ಅಂದ್ರೆ ಈ ದೂರುದಾರನ ಪರವಾಗಿ ಒಂದಿಷ್ಟು ಮಂದಿ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಇಡೀ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿದ್ರೂ ಕೂಡ ಯಾರೂ ಹೊರಗಡೆ ಬಂದಿರಲಿಲ್ಲ. ಕೇವಲ ಈ ಒಬ್ಬ ವ್ಯಕ್ತಿ ಮಾತ್ರ ಸ್ವತಃ ನಾನೇ 100ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಬಟ್ ಇಷ್ಟು ದಿನಗಳ ಕಾಲ ಕೇವಲ ಈ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ತನಿಖೆ ನಡೀತಾ ಇತ್ತು. ಈ ವ್ಯಕ್ತಿಯ ಸುತ್ತಮುತ್ತ ಮಾತ್ರ ತನಿಖೆ ನಡೀತಾ ಇತ್ತು. 1 ರಿಂದ 12 ಅಂದರೆ ಈ ಸ್ಪಾಟ್ಗಳಲ್ಲಿ ಈ ವ್ಯಕ್ತಿ ಮಾತ್ರ ಕಾಣಿಸ್ಕೋತಾ ಇದ್ದ. ಈ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದ. ಈ ವ್ಯಕ್ತಿ ಜಾಗವನ್ನು ತೋರಿಸ್ತಾ ಇದ್ದ. ಅದಾದ ನಂತರ ಈ ಜಾಗದಲ್ಲಿ ಡೌಟ್ ಇದೆ ಅಂತ ಹೇಳಿದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದ. ಇದೆಲ್ಲವೂ ಕೂಡ ಈ ದೂರುದಾರ ವ್ಯಕ್ತಿಯನ್ನ ಕೇಂದ್ರೀಕರಿಸಿ ನಡೀತಾ ಇತ್ತು. ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಈ ವ್ಯಕ್ತಿ 1995 ರಿಂದ 2014 ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಈತ ಹೂಳುವಂತಹ ಪ್ರಕ್ರಿಯೆಯನ್ನು ಅಂದರೆ ಶವವನ್ನು ಹೂಳುವಂತಹ ಸಂದರ್ಭದಲ್ಲಿ ಯಾರಾದರೂ ನೋಡಿದ್ದಾರಾ? ಈತನ ಪರವಾಗಿ ಯಾರಾದರೂ ಮಾತನಾಡ್ತಾರಾ? ಒಂದು ವೇಳೆ ಏನಾದರೂ ಆ ರೀತಿಯಾಗಿದ್ದರೆ ಮುಂದೆ ಬರಬಹುದು ಅಂತ ಹೇಳಿ SIT ಹೇಳಿಕೆಯನ್ನು ಕೊಟ್ಟಿತ್ತು. ಬಟ್ ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರನ ಪರವಾಗಿ 6 ಮಂದಿ ಸ್ಥಳೀಯರು ಬಂದಿದ್ದಾರೆ. ಹಾಗಾದ್ರೆ ಸಮಾಧಿಯಾಗಿರುವಂತಹ ಸತ್ಯ ಬಿಚ್ಚಿಡ್ತಾರ? ಶವಗಳ ಹೂತು ಹಾಕೋದನ್ನ ನೋಡಿರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಕೇಸ್ ಸಂಬಂಧ ಸಾಕ್ಷಿ ಹೇಳಲು ಮುಂದೆ ಬಂದಿದ್ದಾರೆ ಸ್ಥಳೀಯರು. ನಾನೀಗಾಗಲೇ ಹೇಳ್ತಾ ಇದ್ದೆ ನೋಡಿ, ಆತ 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನ ಬಿಟ್ಟು ಹೋಗಿದ್ದ. ಬಟ್ ಏಕಾಏಕಿಯಾಗಿ ದೂರನ್ನ ದಾಖಲು ಮಾಡ್ತಾನೆ. ಸಾಕಷ್ಟು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ತಾನೆ. ಸರಿಯಪ್ಪ, ನೀನು ಹೂತು ಹಾಕಿದ್ಯಾ ಸರಿ, ಬಟ್ ಅದಕ್ಕೆ ಸಾಕ್ಷ್ಯ ಏನು ಅಂತ ಹೇಳಿದ್ರೆ, ನಾನೇ ಹೂತು ಹಾಕಿರುವಂತಹ ಸ್ಥಳವನ್ನು ತೋರಿಸ್ತೀನಿ, ಉತ್ಖನನ ನಡೀಲಿ ಅಂತ ಹೇಳಿದ್ರು. ಬಟ್ ಇಲ್ಲಿಯವರೆಗೂ ಕೂಡ ಉತ್ಖನನ ನಡೀತಾ ಇತ್ತು. 8 ದಿನಗಳಿಂದ ಉತ್ಖನನ ಆಗ್ತಾ ಇತ್ತು. ಇದರ ನಡುವೆ ವಿಚಾರಣೆ ಕೂಡ ಆಯಿತು. ಬಟ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರನ ಪರವಾಗಿ ಅಂದರೆ ಈ ದೂರುದಾರನ ಪರವಾಗಿ ಯಾರು ಕೂಡ ಮಾತಾಡಿರಲಿಲ್ಲ, ಅಥವಾ ಆತನ ಪರವಾಗಿ ಯಾರು ಕೂಡ ಸಾಕ್ಷ್ಯ ಹೇಳಲಿಕ್ಕೆ ಬಂದಿರಲಿಲ್ಲ. ಬಟ್ ಈಗ ಏಕಾಏಕಿಯಾಗಿ ಸ್ಥಳೀಯರು 6 ಮಂದಿ ಈ ದೂರುದಾರನ ಪರವಾಗಿ ಸಾಕ್ಷಿಯನ್ನ ಹೇಳಲಿಕ್ಕೆ ಬಂದಿದ್ದಾರೆ. ಅಂದರೆ ಹೌದು, ನಿಜ, ಈ ದೂರುದಾರ ವ್ಯಕ್ತಿ ಶವಗಳನ್ನು ಹೂತು ಹಾಕುವಂತಹ ಸಂದರ್ಭದಲ್ಲಿ ಅದನ್ನು ನಾವು ನೋಡಿದ್ದೀವಿ ಅಂತ ಹೇಳಿ SIT ಅಧಿಕಾರಿಗಳ ಮುಂದೆ 6 ಮಂದಿ ಬಂದು ಈಗ ಸಾಕ್ಷಿಯನ್ನು ಹೇಳಿದ್ದಾರೆ. ಸೊ ಹಾಗಾದರೆ ಈ 6 ಮಂದಿ ಈಗ ಯಾಕೆ ಬಂದರು? ಇದರ ಹಿಂದೆ ಏನು ನಡೀತಾ ಇದೆ? ವಿಚಾರಣೆ ಆರಂಭವಾಗಿ ಉತ್ಖನನ ಶುರುವಾಗಿ ಎಷ್ಟು ದಿನ ಆಯಿತು? ಉತ್ಖನನ ಶುರುವಾಗಿ 8 ದಿನ ಆಯಿತು. ವಿಚಾರಣೆ ಆರಂಭವಾಗಿ 10 ದಿನ ಆಯಿತು. ಇಷ್ಟು ದಿನಗಳ ಹಿಂದಾಗಿ ಯಾರು ಕೂಡ ಹೊರಗಡೆ ಬರದೇ ಇದ್ದದ್ದ ಸಂದರ್ಭದಲ್ಲಿ ಯಾರು ಕೂಡ ಹೊರಗಡೆ ಬಂದೇ ಇರಲಿಲ್ಲ. ಬಟ್ ಈಗ ಬಂದಿದ್ದಾರೆ. ಇವರು ಯಾರು? ಇವರು ಹೇಳೋದು ಎಷ್ಟು ಸರಿ ಅನ್ನುವ ಕುತೂಹಲ ಇದ್ದೇ ಇರುತ್ತೆ. ಜೊತೆಗೆ ಇವರು ಈತ ಹೂತು ಹಾಕೋದನ್ನು ನೋಡಿದ್ದೀನಿ ಅಂತ ಹೇಳೋದಾದರೆ ಅದಕ್ಕೆ ಸಾಕ್ಷಿ ಇರಬೇಕಲ್ವಾ? ಆ ಸಾಕ್ಷಿಯನ್ನು ಯಾವ ರೀತಿಯಾಗಿ ಪ್ರೂವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಕೂಡ ಇದೆ.